ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತಿನ ರೀಡಿಂಗಲ್ಲಿ ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇದ್ದೀರಾ, ನಿಮಗೋಸ್ಕರ ಇದೊಂದು ಪವರ್ಫುಲ್ ಆಗಿರುವಂತಹ ಎನರ್ಜಿನ ಕನೆಕ್ಟ್ ಮಾಡಿ ಮಾಡ್ತಿರುವಂತಹ ರೀಡಿಂಗ್ ಆಗಿದೆ. ಅದು ಇವತ್ತಿನ ದಿನ ಹುಣ್ಣಿಮೆ ಹಾಗೆ ಗ್ರಹಣ ಕೂಡ ಇದೆ ಅಲ್ವಾ. ಸೊ ಇದೊಂದು ಪವರ್ಫುಲ್ ಆಗಿರುವಂತಹ ರೀಡಿಂಗ್ ಆಗಿರುತ್ತೆ. ಆ್ಯಂಡ್ ಅವ್ರು ಮತ್ತೆ ವಾಪಸ್ ಬರ್ತಾರಾ, ನಿಮ್ಮ ಎಕ್ಸ್ ಪರ್ಸನ್ ವಾಪಸ್ ರಿಟರ್ನ್ ಆಗ್ತಾರಾ ಅನ್ನೋದನ್ನು ಕೂಡ ಎನರ್ಜಿ ಕನೆಕ್ಟ್ ಮಾಡಿ ಈ ಒಂದು ರೀಡಿಂಗ್ನ ಮಾಡೋಣ. ಹುಣ್ಣಿಮೆ ಅಂತ ಹೇಳಿದ್ರೆ ಒಂಥರ ಪವರ್ಫುಲ್ ಆಗಿರುವಂಥ ಎನರ್ಜಿ ಅಲ್ವಾ. ಹುಣ್ಣಿಮೆ ದಿನ ನೀವು ಕೇಳಿರ್ತೀರ, ಈ ಸಮುದ್ರದ ಅಲೆಗಳು ಹೆಚ್ಚಾಗಿ ಜೋರಾಗಿರುತ್ತೆ. ಈ ಸಮುದ್ರದ ಸೈಡಲ್ಲಿ ಇರುವಂಥವರಿಗೆ ಗೊತ್ತಿರುತ್ತೆ, ಆ ಭಾಗದಲ್ಲಿ ಆ ಊರಿನಲ್ಲಿ ಇರೋರಿಗೆ ಗೊತ್ತಿರುತ್ತೆ. ಹುಣ್ಣಿಮೆ ಬಂದಾಗ ಯಾರು ಕೂಡ ಸಮುದ್ರದ ಹತ್ರ ಹೋಗಬೇಡಿ ಅಂತೆಲ್ಲ ದೊಡ್ಡವರು ಹಿರಿಯರು ಹೇಳ್ತಾ ಇರ್ತಾರೆ ಅಲ್ವಾ. ಯಾಕೆ ಅಂತ ಹೇಳಿದ್ರೆ ಅಲೆಗಳನ್ನೇ ಆ ಹುಣ್ಣಿಮೆಯ ಒಂದು ಎನರ್ಜಿ ಆ ಅಲೆಗಳನ್ನೇ ಹೆಚ್ಚು ಮಾಡುತ್ತೆ ಅಂತ ಹೇಳಿದ್ರೆ ಇನ್ನು ಮನುಷ್ಯನ ಮೇಲೆ ಯಾವ ರೀತಿಯಾಗಿ ಆ ಎನರ್ಜಿ ಪ್ರಭಾವವನ್ನು ಬೀರಬಹುದು ಅಲ್ವಾ. ಅದೇ ರೀತಿಯಾಗಿ ಈ ಒಂದು ಹುಣ್ಣಿಮೆ, ಈ ಒಂದು ಗ್ರಹಣದ ಸಮಯದಲ್ಲಿ ಈ ರೀಡಿಂಗಲ್ಲಿ ಏನು ಬರುತ್ತೆ ಎನರ್ಜಿ, ನೋ ಕಾಂಟ್ಯಾಕ್ಟಲ್ಲಿರೋರ ಒಂದು ಪರಿಸ್ಥಿತಿ, ಅವರ ಪರಿಸ್ಥಿತಿ ಏನಿದೆ, ನಿಮ್ಮ ಪರ್ಸನವರ ಪರಿಸ್ಥಿತಿ, ಅವ್ರು ಮತ್ತೆ ವಾಪಸ್ ಬರ್ತಾರ, ಪ್ರತಿಯೊಂದನ್ನು ಕೂಡ ಈ ರೀಡಿಂಗಲ್ಲಿ ತಿಳ್ಕೊಳ್ಳೋಣ. ಓಕೆ. ಹಾಗೆಯೇ ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿಕ್ಕೆ ಪ್ರತಿಯೊಬ್ಬರು ಕೂಡ ರಿಯೂನಿಯನ್ ಅಂತ ಹೇಳಿ 111 ಆ್ಯಡ್ ಮಾಡಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿಬಿಟ್ಟು ಎನರ್ಜಿನ ಪ್ರತಿಯೊಬ್ಬರು ಕೂಡ ರಿಸೀವ್ ಮಾಡ್ಕೊಳ್ಳಿ. ಎಸ್, 1 ಮಿನಿಟ್. ಪ್ರತಿಯೊಬ್ಬರು ಕೂಡ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಹಾಗೆಯೇ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಜೊತೆ ಕನೆಕ್ಟ್ ಆಗಿದ್ದೀರಾ, ಯು ಆರ್ ರಿಯಲಿ ಗ್ರೇಟ್ ಆ್ಯಂಡ್ ರಿಯಲಿ ಬ್ಲೆಸ್ಡ್ ಅಂತಲೇ ಹೇಳ್ಬೋದು. ಯಾಕಂದರೆ ಆ ಹೀಲಿಂಗ್ ಪವರ್ನ ಆರಾಮಾಗಿ ನೀವು ರಿಸೀವ್ ಮಾಡ್ಕೊಳ್ತೀರಾ. ಕನೆಕ್ಟ್ ಆಗ್ತಿದ್ದವರಿಗೆ ಸುಮ್ಮನೆ ವೀಡಿಯೋ ನೋಡ್ಕೊಂಡು ಟಾಟಾ ಬಾಯ್ ಬಾಯ್ ಮಾಡೋರಿಗೆ ಏನು ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಕನೆಕ್ಟ್ ಆಗಿ ನನ್ನ ಜೊತೆಗೆ ಪ್ರತಿಯೊಬ್ಬರು ಕೂಡ. ಆ್ಯಂಡ್ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಫೀಲ್ ಮಾಡಿ ಆ್ಯಂಡ್ ಯೂನಿವರ್ಸಿಗೆ ಗ್ರ್ಯಾಟಿಟ್ಯೂಡ್ನ ಹೇಳಿ. ಈ ರೀಡಿಂಗ್ ನಿಮ್ಮವರೆಗೆ ತಲುಪಿದೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ನೀವೊಂಥರ ಬ್ಲೆಸ್ಡ್ ಅಂತಲೇ ಅಲ್ವಾ. ಯೂನಿವರ್ಸಿಗೆ ಥ್ಯಾಂಕ್ ಯು ಹೇಳಿ, ಗ್ರ್ಯಾಟಿಟ್ಯೂಡ್ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ಈ ಒಂದು ಅವಕಾಶನ ನನಗೆ ಕಲ್ಪಿಸಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಯೂನಿವರ್ಸ್ ಅಂಥೇಳಿ ಪ್ರೇ ಮಾಡ್ಕೊಳ್ಳಿ ಆ್ಯಂಡ್ ಗ್ರ್ಯಾಟಿಟ್ಯೂಡ್ನ ಸಲ್ಲಿಸಿ. ನೆಕ್ಸ್ಟ್, ನಿಮ್ಮ ಲವ್ ಲೈಫಲ್ಲಿ ನಿಮ್ಮ ಪರ್ಸನ್ ಜೊತೆಗೆ ನಡೆದಂತಹ ಹ್ಯಾಪಿ ಮೂಮೆಂಟ್ಸ್ನ 1 ಸೆಕೆಂಡ್ ಕಣ್ಮುಚ್ಚಿ ಫೀಲ್ ಮಾಡಿ, ಆ ಎನರ್ಜಿನ ಫೀಲ್ ಮಾಡಿ. ಕ್ಯಾಂಡಲ್ ಹಚ್ಚಲಿಕ್ಕೂ ಮುಂಚೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನಡೆದಂಥ ಹ್ಯಾಪಿ ಮೂಮೆಂಟ್ಸ್ ಎಲ್ಲ ಏನಿತ್ತು ಜಸ್ಟ್ ಒಂದು ಸಲ ಮೆಲುಕು ಹಾಕಿ. ಖುಷಿ ಕ್ಷಣಗಳನ್ನು ಮಾತ್ರ, ಜಗಳ ಮಾಡಿದ್ದು, ಕಿತ್ತಾಡಿದ್ದು, ಬೈದಿದ್ದು, ಹೊಡ್ಕೊಂಡಿದ್ದು ಅದನ್ನೆಲ್ಲ ಅಲ್ಲ, ನೆನಪಿರಲಿ. ಖುಷಿ ಕ್ಷಣಗಳು ಮಾತ್ರ. ಖುಷಿಯಾಗಿ ನಗ್ನಗ್ತಾ ಮಾತಾಡಿದ್ದು, ಗಿಫ್ಟ್ ಕೊಟ್ಟಿದ್ದು, ಗಿಫ್ಟ್ ಇಸ್ಕೊಂಡಿದ್ದು, ಪ್ರೀತಿಯಿಂದ ಮಾತಾಡಿಸಿದ್ದು, ಕೇರ್ ಮಾಡಿದ್ದು, ಹೊರಗಡೆ ಸುತ್ತಾಡಿದ್ದು. ಓಕೆ, ಇದನ್ನೆಲ್ಲ ನೆನಪು ಮಾಡ್ಕೊಳ್ಳಿ. ಈ ಕ್ಯಾಂಡಲ್ ಫ್ಲೇಮ್ ನೋಡ್ತಾ ನಿಮ್ಮ ಪರ್ಸನ್ ಹೆಸರನ್ನು ಮನಸ್ಸಲ್ಲೇ 3 ಸಲ ಹೇಳ್ಕೊಳ್ಳಿ. ಫೀಲ್ ಮಾಡ್ತಾ ಹೇಳಿ, ಸುಮ್ಮನೆ ಪಟ ಅಂತ ಹೇಳಬಾರ್ದು. ಆದಿಪರಾಶಕ್ತಿ ಜಗನ್ಮಾತೆ. ಓಕೆ, ತುಂಬಾ ಎಮೋಷ್ನಲ್ ಇದೆ ಅಂತೇಳಿ ಕಾಣಿಸ್ತಾ ಇದೆ. ಈ ರೀಡಿಂಗ್ ಎಲ್ಲ ಒಂದು ಕಡೆ ಎಮೋಷ್ನಲ್ ಆಗಿ ಟರ್ನ್ ಆಗ್ಬೋದು. ಓಕೆ, ಎಮೋಷ್ನಲಿ ಈ ವ್ಯಕ್ತಿ ಜೊತೆಗೆ ಕನೆಕ್ಟ್ ಆಗಿದ್ದೀರಾ. ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಓಕೆ, ಆ ವ್ಯಕ್ತಿಯ ಮನಸ್ಸಲ್ಲಿ ಅತೀವವಾಗಿರುವಂತಹ ಸಂಘರ್ಷಗಳು ನಡೀತಿರುವಂತಹ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ, ಅವರೆಲ್ಲ ಒಂದು ಕಡೆ ನಿಮಗೆ ಮೆಸೇಜ್ ಮಾಡಬೇಕು ಅಂತೇಳಿ ಮೆಸೇಜ್ ಮಾಡಿಬಿಟ್ಟು ಟೈಪ್ ಮಾಡ್ತಾರೆ, ಬಟ್ ಅದನ್ನು ಡಿಲೀಟ್ ಮಾಡ್ತಿದ್ದಾರೆ ಬೇಡ ಅಂತ ಹೇಳ್ಬಿಟ್ಟು. ಅವ್ರಿಗೆ ನಿಮ್ಮ ಜೊತೆ ಮಾತಾಡಬೇಕು ಅನ್ನೋಂಥ ಮನಸ್ಸಿದೆ, ಅವರೆಲ್ಲ ಒಂದು ಕಡೆ ಅದನ್ನು ಅವರೇ ಹಿಡಿದಿಡ್ತಿರುವಂತಹ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಇಲ್ಲಿ ಎಲ್ಲೋ ಒಂದು ಕಡೆ ಅವ್ರು ಈ ಥರ ಮಾಡೋದಕ್ಕೆ ಕಾರಣ ಅಹಂಕಾರ ಅನ್ನುವಂಥದ್ದು ಮತ್ತು 3ನೇ ವ್ಯಕ್ತಿಯ ಪ್ರಭಾವ ಕೂಡ ಇದೆ ಅನ್ನುವಂತಹ ಒಂದು ಎನರ್ಜಿ ಇಲ್ಲಿ ತೋರಿಸ್ತಾ ಇದೆ. ಆದರೆ ನೋಡ್ಬೋದು ಇಲ್ಲಿ ಎರಡೆರಡು ಒಟ್ಟಿಗೆ ಆಗ್ತಾ ಇರೋವಂಥದ್ದು. ಚೆಕ್ ಮಾಡಿ. ಓಕೆ, ಕೊನೆಯಲ್ಲಿ ಆ 2
ಹನಿಗಳೇನು ಒಟ್ಟಿಗೆ ಆಗ್ತಾ ಇದೆ ಅಲ್ವಾ, ಆ ರೀತಿಯಾಗಿ ಒಂದೇ ಕಡೆ ಸೇರ್ತಾ ಇರೋ ಹಾಗೆಯೇ ನಿಮ್ಮಿಬ್ರು ದಾರಿ ಅಥವಾ ನೀವಿಬ್ರು ಎಷ್ಟೇ ದೂರ ಇದ್ರೂ ಕೂಡ ಅವ್ರ ಮನಸ್ಸಾಗಿರ್ಬೋದು, ನಿಮ್ಮ ಮನಸ್ಸಾಗಿರ್ಬೋದು ಮತ್ತೆ ಒಟ್ಟಿಗೆ ಸೇರುತ್ತೆ ಆ್ಯಂಡ್ ಮತ್ತೆ ನೀವಿಬ್ರು ಒಟ್ಟಿಗೆ ಸೇರ್ತೀರಾ ಅನ್ನೋಂತಹ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಮೂರನೇ ವ್ಯಕ್ತಿ ಪ್ರವೇಶ ಆಗ್ಬೋದು ಅಥವಾ ಅಹಂಕಾರನೇ ಇರ್ಬೋದು, ಏನೇ ಇರಬಹುದು, ಅದೇನೇ ನಿಮ್ಮಿಬ್ರನ್ನ ದೂರ ಮಾಡಿದ್ರು ಮತ್ತೆ ನೀವಿಬ್ರು ಒಂದಾಗುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಇಲ್ಲಿ ರಿಯೂನಿಯನ್ ಎನರ್ಜಿ ಅಂತೂ ತುಂಬ ಹೈ ಎನರ್ಜಿ ಬರ್ತಿರುವಂಥದ್ದು. ಕಮ್ಯುನಿಕೇಶನ್ ನೋಡ್ಬೋದು, ಸ್ಟ್ರೈಟ್ ಲೈನ್ ಎಲ್ಲ ಒಂದು ಕಡೆ ಕಮ್ಯುನಿಕೇಶನ್ ಕೂಡ ಬರುತ್ತೆ. ನೀವೇನು ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ, ವೆರಿ ಸೂನ್ ಮತ್ತೆ ಕಾಂಟ್ಯಾಕ್ಟಿಗೆ ಬರ್ತೀರಾ. ಅವ್ರು ಮತ್ತೆ ನಿಮ್ಮನ್ನು ಅನ್ಬ್ಲಾಕ್ ಮಾಡ್ತಾರೆ, ಮತ್ತೆ ಅವ್ರು ನಿಮ್ಮ ಜೊತೆ ಮಾತಾಡ್ತಾರೆ, ವೆರಿ ಸೂನ್ ಮಾತಾಡ್ತಾರೆ. ಯಾಕಂದರೆ ಇಲ್ಲಿ ಪವರ್ಫುಲ್ ಆಗಿ ನೋಡ್ಬೋದು ಆ ಎನರ್ಜಿ ತುಂಬ ಹೈ ಎನರ್ಜಿ ಬರ್ತಿದೆ, ಕಮ್ಯುನಿಕೇಶನ್ ಎನರ್ಜಿ. ಅವ್ರು ನಿಮ್ಮನ್ನು ಮರೆಯೋದಕ್ಕೆ ತುಂಬ ಪ್ರಯತ್ನ ಮಾಡ್ತಿದ್ದಾರೆ, ಕಿಲಾಡಿ ನಿಮ್ಮ ಪರ್ಸನ್. ಓಕೆ, ನಿಮ್ಮಿಂದ ದೂರ ಆಗೋದಕ್ಕೆ, ನಿಮ್ಮನ್ನು ಮರೆಯೋದಕ್ಕೆ ತುಂಬ ಟ್ರೈ ಮಾಡ್ತಿದ್ದಾರೆ, ಬಟ್ ಪ್ರಯತ್ನ ಮಾಡ್ತಿದ್ದಾರೆ. ಆ ಪ್ರಯತ್ನ ಎಲ್ಲ ವಿಫಲ ಆಗ್ತಾ ಇದೆ, ಸೋಲ್ತಾ ಇದೆ. ಆ ಪ್ರಯತ್ನ ಏನೋ ಅವರಿಗೆ ಸಕ್ಸಸ್ ಆಗ್ತಾ ಇಲ್ಲ. ವೆರಿ ಸೂನ್ ಈ ಸಂಬಂಧ ಮತ್ತೆ ಪೂರ್ಣತೆಯನ್ನು ಪಡೆಯುತ್ತೆ. ಓಕೆ, ಸೊ ಬಿ ಪಾಸಿಟಿವ್. ಖುಷಿಯಾಗಿ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ ನಿಮ್ಮ ಎನರ್ಜಿ ಜೊತೆಗೆ ಈ ಒಂದು ಕ್ಯಾಂಡಲ್ ಎನರ್ಜಿನೂ ಕೂಡ ರಿಸೀವ್ ಮಾಡ್ಕೊಳ್ಳಿ. ಓಕೆ, ಈ ರೀಡಿಂಗ್ನ ಯಾರೆಲ್ಲ ನೋಡ್ತಾ ಇರಬಹುದು, ಎಲ್ ಲೆಟರ್, ಕೆ ಲೆಟರ್, ಜೆ ಲೆಟರ್, ಎ ಲೆಟರ್, ಏನಿದು ಡಿ ಲೆಟರ್, ಸಿ ಲೆಟರ್, ಓಕೆ, ವಿ ಲೆಟರ್, ಯು ಲೆಟರ್, ಟಿ ಲೆಟರ್, ಎಲ್. ರಾಶಿ ಮೇಷ, ಕರ್ಕಾಟಕ, ತುಲಾ, ವೃಷಭ, ಮಕರ, ಮೀನ. ಓಕೆ, ಡೇಟ್ 10, 19, 23, 27, 25, 16, 3, 31, 9, 12, 18. ಓಕೆ, ವೆರಿ ಸೂನ್ ಕಮ್ಯುನಿಕೇಶನ್ ಅಂತೂ ತುಂಬ ಸ್ಟ್ರಾಂಗ್ ಆಗಿ ಎನರ್ಜಿ ಬರ್ತಿದೆ ಆ್ಯಂಡ್ ರಿಯೂನಿಯನ್ ಎನರ್ಜಿ ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಓಕೆ, Knight of Cups, Two of Wands, the High Priestess, Eight of Swords, Justice. ನೈಟ್ ಆಫ್ ಕಪ್ಸ್ ಕೆಳಗೆ ಜಸ್ಟಿಸ್ ಬರ್ತಾ ಇದೆ, ದ ಹೆರೋಫೆಂಟ್ ಬರ್ತಾ ಇದೆ, ಕ್ವೀನ್ ಆಫ್ ವ್ಯಾಂಡ್ಸ್, ಫೋರ್ ಆಫ್ ಕಪ್ಸ್, ಓಕೆ, ಪೇಜ್ ಆಫ್ ವ್ಯಾಂಡ್ಸ್. ಈ ಹುಣ್ಣಿಮೆಯ ಎನರ್ಜಿ, ಗ್ರಹಣದ ಎನರ್ಜಿ ತುಂಬಾ ಹೈ ಎನರ್ಜಿಲಿ ಬರ್ತಿರುವಂಥದ್ದು. ಚೆಕ್ ಮಾಡೋಣ ಏನು ಬರುತ್ತೆ ಅಂತ. ಆದಿಪರಾಶಕ್ತಿ ಜಗನ್ನಾಥ.
ಓಕೆ, ನೈಟ್ ಆಫ್ ಕಪ್ಸ್ ಹಾಗೆ ಕೆಳಗಡೆ ಜಸ್ಟಿಸ್ ಕಾರ್ಡ್. ಇಲ್ಲಿ ನಿಮ್ಮ ಪ್ರೀತಿಯ ಎನರ್ಜಿಯಲ್ಲಿ ನಿಮಗೆ ಹಾಗೆ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಹಳೆಯ ಗಾಯಗಳು ಏನಾಗಿತ್ತು, ಈ ಪ್ರೀತಿ ವಿಷಯದಲ್ಲಿ ಏನು ಹರ್ಟ್ ಆಗಿತ್ತು ಅಥವಾ ಏನು ನೋವುಗಳಾಗಿತ್ತು, ಅದೆಲ್ಲದೂ ಕೂಡ ಈಗ ವಾಸಿ ಆಗ್ತಿರುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ವೆರಿ ಸೂನ್ ಇಲ್ಲಿ ನೋವಿಂದ ಹೊರಗೆ ಬರ್ತಿದ್ದೀರಾ ಆ್ಯಂಡ್ ಆ ನೋವಿಂದ ಹೊರಗೆ ಬರುವಂತಹ ಪ್ರಯತ್ನ ಇಲ್ಲಿ ನಡೀತಾ ಇದೆ. ನಿಮ್ಮ ಎನರ್ಜಿಲೂ ಅಷ್ಟೇ, ನಿಮ್ಮ ಪರ್ಸನ್ ಎನರ್ಜಿಲೂ ಅಷ್ಟೇ. ಆ ಏನೆಲ್ಲ ನೋವುಗಳಾಗಿತ್ತು ಇಲ್ಲಿ ಇಬ್ರು ಮನಸ್ಸಿಗೂ ಕೂಡ ಹರ್ಟ್ ಮಾಡ್ಕೊಂಡಿದ್ದೀರ. ಒಬ್ರು ಮಾತು ಒಬ್ರನ್ನ ಏನು ದೂರ್ಕೊಂಡಿರಬಹುದು, ಅಥವಾ ನೀನ್ ಹೀಗೆ ಅಂತ ಹೇಳ್ಬಿಟ್ಟು ಒಬ್ರ ಮೇಲೆ ಒಬ್ರು ಕಂಪ್ಲೇಂಟ್ಗಳನ್ನ ಹೇಳ್ಕೊಳ್ತಾ ದೂರುಗಳನ್ನ ಹೇಳ್ತಾ ಮನಸ್ಸಿಗೆ ನೋವು ಮಾಡ್ಕೊಂಡು ನಿಮಗೆ ನೀವು ನೋವು ಮಾಡ್ಕೊಂಡಿದ್ದೀರಾ. ಇಲ್ಲಿ ಒಂದಷ್ಟು ಜನ ನಿಮಗೆ ನೋವು ಮಾಡ್ಕೊಂಡಿದ್ದಾರೆ, ನಿಮ್ಮಿಂದ ನಿಮ್ಮ ಪರ್ಸನಿಗೂ ನೋವು ಮಾಡಿದ್ದೀರಾ, ಅವರಿಂದ ನಿಮಗೂ ನೋವಾಗಿದೆ. ಸೊ ಈ ಥರದೆಲ್ಲ ನೋವಿನ ಸಂದೇಶಗಳು, ನೋವಿನ ವಿಷಯಗಳು ಏನಿತ್ತು ಅದೆಲ್ಲದರಿಂದ ನೀವು ಹೊರಗೆ ಬರ್ತಿದ್ದೀರಾ. ಹೊರ ಬರೋದಕ್ಕೂ ಕೂಡ ಪ್ರಯತ್ನ ಕೆಲವೊಬ್ರು ಮಾಡ್ತಾ ಇದ್ದೀರಾ ಇತ್ತೀಚಿನ ದಿನದಲ್ಲಿ ಅನ್ನೋಂಥ ಒಂದು ಎನರ್ಜಿ ಇದೆ. ಅಂದ್ರೆ ನಿಮ್ಮನ್ನ ನೀವು ಹೀಲ್ ಮಾಡ್ತಾ ಇರುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ನೋಡಬಹುದು ಇಲ್ಲಿ ದ ಹೆರೋಫೆಂಟ್ ಅಂಡ್ ಕ್ವೀನ್ ಆಫ್ ವ್ಯಾಂಡ್ಸ್ ಅಂಡ್ 4 ಆಫ್ ಕಪ್ಸ್. ನಿಮ್ಮ ಪರ್ಸನ್ ಈಗ ಒಂಟಿಯಾಗಿ ಅಲೋನ್ ಫೀಲ್ನ ಮಾಡ್ತಿದ್ದಾರೆ ಆ್ಯಂಡ್ ಒಂಟಿಯಾಗಿ ಕುತ್ಕೊಂಡು ಎಲ್ಲೋ ಒಂದು ಕಡೆ ಯೋಚನೆ ಮಾಡ್ತಾ ಇದ್ದಾರೆ, ಏನಕ್ಕೆ ಈ ಥರ ಆಯಿತು ರಿಲೇಷನ್ಶಿಪ್ಪಲ್ಲಿ, ಏನಕ್ಕೆ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಬಂತು, ಅಥವಾ ಏನಕ್ಕೆ ಇಷ್ಟು ಮನಸ್ತಾಪಗಳು ಬಂತು, ಅಥವಾ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದಕ್ಕೆ ಏನು ಕಾರಣ, ಇದೆಲ್ಲದ್ರ ಬಗ್ಗೆ ನಿಮ್ಮ ಪರ್ಸನ್ ಯೋಚನೆ ಮಾಡ್ತಿರುವಂಥ ಒಂದು ಎನರ್ಜಿ ಬರ್ತಿದೆ. ನಿಮ್ಮ ಬೆಲೆ ಅವರಿಗೆ ಈಗ ಅರ್ಥ ಆಗ್ತಾ ಇದೆ. ಯಾವಾಗ ಈ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಂದಾಗ, ಹೆಚ್ಚಾಗಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬರೋದಕ್ಕೆ ನೀವೇ ಇಲ್ಲಿ ಕಾರಣ. ಯಾಕಂತ ಹೇಳಿದ್ರೆ ನೀವಾಗಿ ಈ ರಿಲೇಷನ್ಶಿಪ್ಪಿಂದ ಹೊರಗೆ ಬಂದಿದ್ದೀರಾ, ನೀವಾಗಿ ಈ ಕಾಂಟ್ಯಾಕ್ಟ್ನ ನೀವು ಬೇಡ ಅಂತ ಹೇಳಿಬಿಟ್ಟು ಇವಾಗ ನಿಮಗೆ ಆ ಕಾಂಟ್ಯಾಕ್ಟ್ ಬೇಕಾಗಿದೆ. ಸೊ ನೀವೀಗೆಲ್ಲ ಒಂದು ಕಡೆ ಚಡಪಡಿಸ್ತಾ ಇದ್ದೀರಾ, ಅಯ್ಯೋ ನಾನಾಗೆ ಬಂದ್ಬಿಟ್ನಲ್ಲ, ಏನಾದರೂ ತಪ್ಪು ಮಾಡ್ಬಿಟ್ನ ಅನ್ನೋದು ನಿಮಗೆ ಯೋಚನೆ ಬರ್ತಾ ಇದೆ. ಬಟ್ ಇಲ್ಲಿ ನೀವು ಬಂದಿದ್ದು ಒಳ್ಳೆ ಕೆಲಸನೇ ಆಯಿತು, ನೀವು ಕಾಂಟ್ಯಾಕ್ಟಿಂದ ಹೊರಗೆ ಬಂದಿದ್ದು ಒಳ್ಳೆ ಕೆಲಸ ಆಯ್ತು. ಯಾಕಂತ ಹೇಳಿದ್ರೆ ನಿಮ್ಮ ವ್ಯಾಲ್ಯೂ ಅವ್ರಿಗೆ ಅರ್ಥ ಮಾಡಿಸೋದಕ್ಕೆ ಇದು ಬೇಕಾಗಿತ್ತು. ಈಗ ನಿಮ್ಮ ಲೈಫಲ್ಲಿ ಏನಾಗಿದೆ ಆಗಿದೆಲ್ಲದು ಕೂಡ ಒಳ್ಳೇದಕ್ಕೆ. ಓಕೆ, ನಾನು ಮಾಡಿದ ತಪ್ಪ ಅಥವಾ ನಾನು ಈ ಥರ ಮಾಡಿದಕ್ಕೆ ಈ ಥರ ಆಯ್ತು ಅಂತ ನೀವು ಯೋಚನೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಬಟ್ ಈ ಥರ ಆಗಬೇಕಾಗಿತ್ತು. ಈ ರಿಲೇಷನ್ಶಿಪ್ಪಲ್ಲಿ ಒಂದು ಮುಂದಿನ ಹಂತಕ್ಕೆ ಹೋಗಬೇಕಂದ್ರೆ ಕೆಲವೊಂದು ಸಂದರ್ಭಗಳು, ಕೆಲವೊಂದು ಸಮಯಗಳು ಕೆಟ್ಟದಾಗಿರುತ್ತೆ. ಆ ಸಮಯವನ್ನೇ ಒಳ್ಳೆಯ ಸಮಯಗಳು ಉಪಯೋಗ ಮಾಡ್ಕೊಳ್ಳುತ್ತೆ. ಓಕೆನಾ? ಹಾಗೆ ಇಲ್ಲಿ ನಿಮ್ಮ ಬೆಲೆ ಅವರಿಗೆ ಈಗ ಅರ್ಥ ಆಗ್ತಿದೆ. ತಾವು ಮಾಡಿದಂತಹ ತಪ್ಪು ಕೂಡ ಅವರಿಗೆ ಅರಿವಾಗ್ತಿರುವಂತಹ ಒಂದು ಎನರ್ಜಿ ಕೂಡ, ಅಂದ್ರೆ ಅವರಿಗೆ ರಿಯಲೈಸೇಷನ್ ಕೂಡ ಆಗ್ತಾ ಇದೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ಒಂದು ಅರ್ಥ ಮಾಡ್ಕೊಳ್ಳಿ, ಕತ್ತಲೆಯ ನಂತರನೇ ಸೂರ್ಯ ಹುಟ್ಟೋದು ಅಲ್ವಾ? ಇದು ಎಷ್ಟು ಸತ್ಯ ಅಲ್ವಾ? ಇದು ಸತ್ಯನೇ, ಇದು ಏನು ಇದಂತೂ ಸುಳ್ಳಾಗಲ್ಲ. ಈ ಸತ್ಯ ಎಷ್ಟಿದೆಯೋ ಹಾಗೇನೆ ಈ ವ್ಯಕ್ತಿ ನಿಮ್ಮ ಜೀವನಕ್ಕೆ ವಾಪಸ್ ಬರೋದು ಕೂಡ ಅಷ್ಟೇ ಸತ್ಯ. ಸಂತೋಷದ ದಿನಗಳು ಮತ್ತೆ ಹತ್ತಿರದಲ್ಲೇ ಇದೆ. ಆ ಸಂತೋಷದ ದಿನಗಳನ್ನೆಲ್ಲವನ್ನು ಕೂಡ ನೀವು ಅನುಭವಿಸ್ತೀರಾ. ಇಲ್ಲಿ ಎಲ್ಲೋ ಒಂದ್ ಕಡೆ ನಾನು ಇದನ್ನ ನೋಡಿದ್ದೆ, ಓದಿದ್ದೆ. ಈ ಜಪಾನ್ ದೇಶದಲ್ಲಿ ಒಡೆದು ಹೋಗಿರುವಂತಹ ಮಣ್ಣಿನ ಪಾತ್ರೆಗಳೆಲ್ಲ ಏನಿರತ್ತೆ ಅಲ್ವಾ, ಅದನ್ನ ಮತ್ತೆ ಅದಕ್ಕೆ ಚಿನ್ನದ ಲೇಪನವನ್ನ ಮಾಡಿಬಿಟ್ಟು ಜೋಡಿಸ್ತಾರಂತೆ. ಅಂದ್ರೆ ಆ ಪಾತ್ರೆ ಏನು ಒಡೆದು ಚೂರಾಗಿರುವಂತ ಪಾತ್ರೆಗೆ ಚಿನ್ನದ ಬಣ್ಣವನ್ನ ಲೇಪನ ಮಾಡ್ತಾ ಮತ್ತೆ ಅದನ್ನ ಜೋಡಿಸ್ಬಿಟ್ಟು ಸುಂದರವಾಗಿರುವಂತಹ ಪಾತ್ರೆಯನ್ನಾಗಿ ಮಾಡ್ತಾರೆ. ಸುಮ್ಮನೆ ಆ ಮಣ್ಣಿನ ಪಾತ್ರೆ ಇದ್ದಾಗ ಹೇಗಿರುತ್ತೆ, ವಿಚಿತ್ರವಾಗಿ ಕಾಣಿಸ್ತಿರತ್ತೆ, ಏನು ಸಿಂಪಲ್ ಪಾತ್ರೆ ಅಂತ ಕಾಣಿಸ್ತಿರತ್ತೆ. ಅದಕ್ಕೆ ಚಿನ್ನದ ಬಣ್ಣದ ಲೇಪನ ಎಲ್ಲ ಮಾಡಿ ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡಿದಾಗ ಅಥವಾ ಅದಕ್ಕೆ ಒಂದು ಚಿನ್ನದ ಬಣ್ಣವನ್ನು ಕೊಟ್ಟಾಗ ಅದಕ್ಕೆ ಏನಾಗುತ್ತೆ, ಒಂಥರ ಹೊಸದಾಗಿ ಕಾಣುತ್ತೆ, ಸುಂದರವಾಗಿ ಕೂಡ ಕಾಣುತ್ತೆ ಅಲ್ವಾ? ಹಾಗೇನೆ ಇಲ್ಲಿ ನಿಮ್ಮ ಪ್ರೀತಿಗೆ ಕನೆಕ್ಟ್ ಮಾಡಿದಾಗ ನಿಮ್ಮ ಸಂಬಂಧವು ಎಲ್ಲೋ ಒಂದ್ ಕಡೆ ಹೊಡೆದಿರಬಹುದು, ಆದ್ರೆ ಅದು ಪ್ರೀತಿ ಮತ್ತೆ ಕ್ಷಮೆ ಅನ್ನುವಂತಹ ಒಂದು ಚಿನ್ನದಿಂದ ಜೋಡಿಸಿ, ಅದು ಮೊದಲೇ ನಿಮ್ಗೆ ಹೇಗ್ ಪ್ರೀತಿ ಇತ್ತು ಅದಕ್ಕಿಂತ ಹೆಚ್ಚು ಗಟ್ಟಿಯಾಗಿ ನಿಮ್ಮಿಬ್ರು ಪ್ರೀತಿ ಸ್ಟ್ರಾಂಗ್ ಆಗುತ್ತೆ ಅನ್ನುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಈಗ ಆ ಚಿನ್ನದ ಆ ಮಣ್ಣಿನ ಪಾತ್ರೆಗಳನ್ನೆಲ್ಲ ಹೊಡೆದಾಗ ಅದೊಂಥರ ಕಸದ ತರ ಕಾಣಿಸ್ತಾ ಇರತ್ತೆ ಅಲ್ವಾ? ಎಲ್ಲರೂ ಏನ್ ತಿಳ್ಕೊಳ್ತಾರೆ, ಅದೊಂದು ಕಸ ಅಂತ ಹೇಳಿ ತಿಳಿತಾ ಇರ್ತಾರೆ. ಅದೊಂದು ಹೊಸ ಕಲೆಯ ಆರಂಭ ಕೂಡ ಆಗಿರುತ್ತೆ ಅಲ್ವಾ? ಸೊ ಮಾತನ್ನ ಅರ್ಥ ಮಾಡ್ಕೊಳ್ಳಿ. ಒಡೆದದನ್ನ ಕಸ ಅಂತ ತಿಳಿಯೋದ್ಕಿಂತ ಅದು ಒಂದು ಹೊಸ ಕಲೆಯ ಒಂದು ಆರಂಭ ಕೂಡ ಆಗಿರುತ್ತೆ. ಅದೇ ರೀತಿಯಾಗಿ ನಿಮ್ಮ ಪ್ರೀತಿ ಕೂಡ
ಓಕೆ. ಆ್ಯಂಡ್ ಇಲ್ಲಿ ವೆರಿ ಸೂನ್ ಈ ಒಂದು ಪ್ರೀತಿಯಲ್ಲಿ, ಈ ಒಂದು ಸಂಬಂಧದಲ್ಲಿ ವಾಪಸ್ ನಿಮ್ಮ ಎಕ್ಸ್ ಪರ್ಸನ್ ಅಥವಾ ನಿಮ್ಮ ಪರ್ಸನ್ ರಿಟರ್ನ್ ಆಗುವಂಥದ್ದು ಅಷ್ಟೇ ಪಾಸಿಟಿವ್ ಆಗಿ ಎನರ್ಜಿಲಿ ಬರ್ತಾ ಇದೆ. ಆ್ಯಂಡ್ ಎಸ್, ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಬರ್ತ್ಡೇ. ಆ್ಯಂಡ್ ಯಾರೆಲ್ಲ ಮ್ಯಾರೇಜ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದೀರಾ, ನಿಮಗೂ ಕೂಡ ಹ್ಯಾಪಿ ಆ್ಯನಿವರ್ಸರಿ. ನಿಮ್ಮೆಲ್ಲರ ವಿಶಸ್, ನಿಮ್ಮೆಲ್ಲರ ಪ್ರೀತಿ ಆದಷ್ಟು ಬೇಗ ನೆರವೇರಲಿ, ನಿಮ್ಮ ಪ್ರೀತಿ ಸರಿಯಾಗಲಿ ಅಂತ ಹೇಳಿ ಬ್ಲೆಸ್ ಮಾಡ್ತಾ, ಹೀಲ್ ಮಾಡ್ತಾ ಇನ್ನೊಂದು ರೀಡಿಂಗಲ್ಲಿ ಸಿಗೋಣ. ಅದಕ್ಕೂ ಮುಂಚೆ ಪ್ರತಿಯೊಬ್ಬರು ಕೂಡ ಏನು ಮಾಡಬೇಕು, ಪಟ ಅಂತ ನನ್ನ ಜೊತೆ ಕನೆಕ್ಟ್ ಆಗಬೇಕಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಹೋಗಿ. ಪಟ ಅಂತ ಮಾಡ್ಬೇಕು. ಅದೇನಪ್ಪ, ತುಂಬ ಜನ ಸ್ಲೋ ಆಗಿ ನೋಡ್ಕೊಂಡು ಹೋಗ್ತೀರಾ ರೀಡಿಂಗ್ನ, ಅಷ್ಟೇ ಎನರ್ಜಿನ ರಿಸೀವ್ ಮಾಡ್ಕೊಳ್ತೀರಾ. ಗ್ರ್ಯಾಟಿಟ್ಯೂಡ್ ಇರಲ್ಲ, ಏನೂ ಇರಲ್ಲ. ಒಬ್ರು ಕೆಲವೊಬ್ರಂತೂ ಕಮೆಂಟು ಮಾಡಲ್ಲ, ಸುಮ್ಮನೆ ನೋಡ್ಕೊಂಡು ಹೋಗ್ತಾರೆ. ಸಿಕ್ತು ಸಾಕು, ಎಲ್ಲ ಫ್ರೀಯಾಗಿ ಸಿಗಲಿ ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಇನ್ನೊಂದು ಕಡೆ ಎಲ್ಲೊಂದು ಕಡೆ ಕಟ್ ಆಗ್ತಾ ಇರುತ್ತೆ, ನೆನಪಿರಲಿ. ಓಕೆ. ಸೊ ಪ್ರತಿಯೊಬ್ಬರು ಕೂಡ ನನ್ನ ಜೊತೆ ಕನೆಕ್ಟ್ ಆಗಿ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಪ್ರೀತಿನ ಹೀಲ್ ಮಾಡೋದಕ್ಕೆ ನೀವು ನನ್ನ ಜೊತೆ ಕನೆಕ್ಟ್ ಆಗಲೇಬೇಕಾಗತ್ತೆ. ಓಕೆ. ಸೊ ನಿಮಗೆ ಡಾಟಾ ಸಿಗಬೇಕಂದ್ರೆ ವೈಫೈ ಜೊತೆ ನೀವು ಕನೆಕ್ಟ್ ಆಗಬೇಕಲ್ವಾ, ಅದೇ ರೀತಿಯಾಗಿ. ಓಕೆ. ಸೊ ಪ್ರತಿಯೊಬ್ಬರು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲಿ ತಿಳಿಸ್ತೀರಾ ರಿಯೂನಿಯನ್ ಅಂತ ಹೇಳಿ. 111 ಆ್ಯಡ್ ಮಾಡಿ, ರೆಡ್ ಹಾರ್ಟ್ ಮಾರ್ಕನ್ನು ಹಾಕ್ಬಿಟ್ಟು ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಓಕೆ. ನೆಕ್ಸ್ಟ್ ರೀಡಿಂಗಲ್ಲಿ ಸಿಗೋಣ. ನಿಮ್ಮ ಪ್ರೀತಿಗೆ, ನಿಮ್ಮ ಸಪೋರ್ಟಿಗೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್. ಪ್ರೀತಿ ಸದಾ ಹೀಗೆ ಇರಲಿ ಅಂತ ಹೇಳ್ತಾ ನೆಕ್ಸ್ಟ್ ರೀಡಿಂಗಲ್ಲಿ ಸಿಗೋಣ. ಅಲ್ಲಿವರೆಗೆ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್ ಫ್ಯಾಮಿಲಿ.